ಒಂದು ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಅಜ್ಜ ಮತ್ತು ಅಜ್ಜಿಗೆ ಇಬ್ಬರು ಮಕ್ಕಳು, ಒಬ್ಬ ಮಗ ಮತ್ತು ಒಬ್ಬ ಮಗಳು. ಮಗಳಿಗೆ 18ರ ಹರೆಯ, ಮಗನಿಗೆ ಕೇವಲ 3 ವರ್ಷ. ವಿಧಿಯ ಆಟವೆಂಬಂತೆ ಆ ಸಮಯದಲ್ಲಿ ಅಜ್ಜನು ನಿಧನರಾದರು. ಅಜ್ಜಿ, ಮಗಳು ಮತ್ತು ಅಳಿಯ ಎಲ್ಲರೂ ಒಂದೇ ಮನೆಯಲ್ಲಿ ಪ್ರೀತಿಯಿಂದ ಬಾಳುತ್ತಿದ್ದರು. ಅಕ್ಕ ಮತ್ತು ಆಕೆಯ ಗಂಡ ಅಜ್ಜಿಯೊಂದಿಗೆ ಸೇರಿ ಆ ಚಿಕ್ಕ ಹುಡುಗನನ್ನು ತಮ್ಮ ಸ್ವಂತ ಮಗನಂತೆ ನೋಡಿಕೊಂಡರು. ಕಾಲ ಸರಿದಂತೆ ಅಕ್ಕನಿಗೆ 4 ಜನ ಹೆಣ್ಣು ಮಕ್ಕಳಾದರು. ಆ ಹೆಣ್ಣು ಮಕ್ಕಳು ಸಹ ಅಜ್ಜಿ ಮತ್ತು ತಮ್ಮ ಸೋದರ ಮಾವನೊಂದಿಗೆ ಬೆಳೆದರು. ಮಕ್ಕಳ ತಂದೆ ತಾಯಿ ಜೊತೆ ಇಬ್ಬರು ಹೆಣ್ಣು ಮಕ್ಕಳಿದ್ದರು. ಸೋದರ ಮಾವ ಆ ಹೆಣ್ಣು ಮಕ್ಕಳನ್ನು ತನ್ನ ಸ್ವಂತ ತಂಗಿಯರಂತೆ, ಮಕ್ಕಳಂತೆ ನೋಡಿಕೊಂಡು ಆಡಿಸಿ, ಓದಿಸಿ ಅವರಿಗೆಲ್ಲ ಕೆಲಸ ಸಿಗುವಂತೆ ಮಾಡಿದ. ಅವರಲ್ಲಿ ಇಬ್ಬರಿಗೆ ಮದುವೆಯನ್ನೂ ಮಾಡಿಸಿದ. ಎಲ್ಲರೂ ಒಟ್ಟಾಗಿ ಸಂತೋಷದಿಂದ ಇದ್ದರು. ಆ ಇಬ್ಬರಲ್ಲಿ ಒಬ್ಬಳು ಸರ್ಕಾರಿ ನೌಕರಿಯನ್ನು ಪಡೆದಳು. ಉಳಿದ ಇಬ್ಬರು ಹೆಣ್ಣು ಮಕ್ಕಳಲ್ಲಿ ಒಬ್ಬಳು ಚಿಕ್ಕವಳು, ಅವಳು ತನ್ನ ತಾಯಿಯ ಬಳಿ ಬೆಳೆದಳು. ಇನ್ನೊಬ್ಬಳು ಅಜ್ಜಿ ಮತ್ತು ಸೋದರ ಮಾವನೊಂದಿಗೆ ಬೆಳೆದಳು. ಅವಳಿಗೆ ಅಜ್ಜಿ ಎಂದರೆ ಅತೀವ ಪ್ರೀತಿ. ಮಾವನು ಸಹ ತನ್ನ ಸೊಸೆಯರನ್ನು ತನ್ನ ಮಕ್ಕಳೇ ಎಂದು ಭಾವಿಸಿ ಗೌರವಿಸುತ್ತಿದ್ದನು ಮತ್ತು ಸೊಸೆಯಂದಿರು ಮಾವನನ್ನು ತಮ್ಮ 2ನೇ ತಂದೆ ಎಂದು ಭಾವಿಸಿ ಗೌರವಿಸುತ್ತಿದ್ದರು. ಅಜ್ಜಿಯೂ ಸಹ ತನ್ನ ಅಳಿಯನನ್ನು ಮಗನಂತೆ ಕಂಡಿದ್ದಳು. ಅಕ್ಕ ತಮ್ಮ ಈ ದಿನಗಳವರೆಗೆ ಒಂದೇ ಕುಟುಂಬದಲ್ಲಿ ಒಂದಾಗಿ ಬದುಕಿದ್ದರು. ಅಜ್ಜಿಯ ಆಸೆ ಮತ್ತು ಕನಸಿನಂತೆ ಸ್ವಲ್ಪ ದಿನಗಳ ನಂತರ ಸೋದರ ಮಾವನಿಗೆ ಮದುವೆಯಾಯಿತು. ಅವರಿಗೆ ಒಂದು ಮುದ್ದಾದ ಹೆಣ್ಣು ಮಗು ಜನಿಸಿತು. ಎಲ್ಲರೂ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದರು. ಒಂದು ದಿನ ಅಜ್ಜಿ ತನ್ನ ಇನ್ನೊಬ್ಬ ಮೊಮ್ಮಗಳಿಗೆ ಮದುವೆ ಮಾಡುವ ಬಗ್ಗೆ ಮಾತನಾಡಿದರು. ಆದರೆ ಆ ಮೊಮ್ಮಗಳು ತಾನು ಇನ್ನೂ ವಿದ್ಯಾಭ್ಯಾಸ ಮುಂದುವರಿಸುವುದಾಗಿ, ತನಗೆ ಈಗ ಮದುವೆ ಬೇಡವೆಂದು ಹೇಳಿದಳು. ಅದಕ್ಕೆ ಆಕೆಯ ಸೋದರಮಾವನು ಒಪ್ಪಿದನು ಮತ್ತು ಆಕೆಯ ನಿರ್ಧಾರವನ್ನು ಗೌರವಿಸಿದನು. ಹೀಗೆ ದಿನಗಳು ಉರುಳಿದವು. ಒಂದು ದಿನ ಅಜ್ಜಿಗೆ ಹುಷಾರು ತಪ್ಪಿತು. ತನಗೆ ಎಷ್ಟೇ ನೋವಾದರೂ ಅಜ್ಜಿ ಮನೆಯಲ್ಲಿ ಯಾರಿಗೂ ಹೇಳುತ್ತಿರಲಿಲ್ಲ. ಅಜ್ಜಿ ಜೊತೆ ಒಬ್ಬ ಮೊಮ್ಮಗಳು, ಮಗ, ಸೊಸೆ ಮತ್ತು ಮಗನ ಮುದ್ದಾದ ಮಗಳು ಇದ್ದರು. ಅಜ್ಜಿಗೆ ಜ್ವರ ಜಾಸ್ತಿಯಾಗಿ ಬಹಳ ನರಳಿದರು. ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದರು. ಆದರೆ ವಿಧಿಯಾಟ ಬೇರೆಯೇ ಇತ್ತು. ಅಜ್ಜಿಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅಜ್ಜಿಯ ಅಗಲಿಕೆಯನ್ನು ಆ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅಜ್ಜಿಯನ್ನು ಕಳೆದುಕೊಂಡ ಕ್ಷಣ ಮಗಳು ಮತ್ತು ಮಗನಿಗೆ ದುಃಖವನ್ನು ತಂದಿತು. ಅವರ ಈ ಬಾಂಧವ್ಯವನ್ನು ಮುರಿಯಲು ದುಷ್ಟ ಕಣ್ಣುಗಳು ಕಾಯುತ್ತಿದ್ದವು. ಈಗ ಅಕ್ಕ ತಮ್ಮ ಅಮ್ಮನನ್ನು ಕಳೆದುಕೊಂಡಿದ್ದರು. ಅವರನ್ನು ದೂರ ಮಾಡಲು ಕಾಯುತ್ತಿದ್ದ ಅಕ್ಕಪಕ್ಕದವರು ಬಂದು, ನಿಮ್ಮ ಅಮ್ಮ ಇಲ್ಲ, ಅವರ ಆಸ್ತಿಯನ್ನು ಯಾರು ಏನು ತೆಗೆದುಕೊಂಡಿದ್ದಾರೆ ಎಂದು ಪ್ರಶ್ನೆಗಳನ್ನು ಕೇಳಿದರು. ಅಕ್ಕ ತಮ್ಮನ ನಡುವೆ ಇಂತಹ ವಿಚಾರಗಳೇ ಇರಲಿಲ್ಲ. ಆದರೆ 3ನೆಯ ವ್ಯಕ್ತಿಯೊಬ್ಬರು ಆ ಮನೆಯಲ್ಲಿ ಒಬ್ಬ ಸದಸ್ಯರನ್ನು ಎತ್ತಿಕಟ್ಟಿ ಅಕ್ಕ ತಮ್ಮನ ಸಂಬಂಧವನ್ನು ದೂರ ಮಾಡಿದರು. ಹಾಗೆಯೇ ಆ ಹೆಣ್ಣು ಮಗಳಿಗೆ ತನ್ನ ತವರೂರನ್ನೇ ದೂರ ಮಾಡಿದರು. ಮತ್ತೆ ಅಕ್ಕ ತಮ್ಮ ಒಂದಾಗುವ ಸಮಯದಲ್ಲಿ ಅವರ ಮಧ್ಯೆ ಬಂದ ದುಷ್ಟಶಕ್ತಿಗಳು ಅವರನ್ನು ದೂರ ಮಾಡಿ ನೆಮ್ಮದಿಯಿಂದ ಬದುಕಲು ಸಾಧ್ಯವಾಯಿತು ಎಂದುಕೊಂಡರು. ಆದರೆ ದುಷ್ಟಶಕ್ತಿಗಳ ಕೆಟ್ಟ ಯೋಚನೆಗಳು ತಮ್ಮನಿಗೆ ತಿಳಿದು ಬಂದವು. ತನ್ನ ಅಕ್ಕನಿಗೆ ಮತ್ತೆ ತವರು ಸಿಗಬೇಕು ಎಂದು ಅವನು ನಿರ್ಧರಿಸಿದನು. ತನ್ನ ಅಕ್ಕನನ್ನು ದೂರ ಮಾಡಿದ ಆ ದುಷ್ಟರ ದುಷ್ಟತನವನ್ನು ಅವನು ಅರಿತಿದ್ದನು. ಅಕ್ಕನಿಗೆ ಅಮ್ಮನಿಲ್ಲದ ದುಃಖದ ಜೊತೆಗೆ ತವರು ಮನೆಯಿಂದ ದೂರಾಗಿದ್ದ ನೋವು ಅವನನ್ನು ಕಾಡುತ್ತಿತ್ತು. ಅವನು ತನ್ನ ಹೆಂಡತಿಯೊಂದಿಗೆ ಈ ವಿಷಯವನ್ನು ಚರ್ಚಿಸಿದನು. ಅವಳು ಸಹ ಅಕ್ಕನ ಬಗ್ಗೆ ಸಹಾನುಭೂತಿ ಹೊಂದಿದ್ದಳು. ಇಬ್ಬರೂ ಸೇರಿ ಅಕ್ಕನನ್ನು ಮತ್ತೆ ಮನೆಗೆ ಕರೆತರಲು ನಿರ್ಧರಿಸಿದರು. ತಮ್ಮನು ನೇರವಾಗಿ ಅಕ್ಕನ ಬಳಿಗೆ ಹೋದನು. ಆಗ ಅಕ್ಕ ದುಃಖದಲ್ಲಿದ್ದಳು. ತಮ್ಮನನ್ನು ನೋಡಿದ ಕೂಡಲೇ ಅವಳಿಗೆ ಅಮ್ಮ ನೆನಪಾದಳು. ತಮ್ಮನು ಅಕ್ಕನ ಕೈ ಹಿಡಿದು, ಅಕ್ಕ, ನೀನು ಯಾಕೆ ಹೀಗೆ ದುಃಖಿಸುತ್ತಿದ್ದೀಯಾ? ಅಮ್ಮ ಇಲ್ಲ ಎಂದು ನೀನು ಒಂಟಿಯಲ್ಲ, ನಾನು ನಿನ್ನ ಜೊತೆಗಿದ್ದೇನೆ. ಬಾ, ಮತ್ತೆ ಮನೆಗೆ ಹೋಗೋಣ. ಅಮ್ಮನ ನೆನಪುಗಳು ಅಲ್ಲೇ ಇವೆ. ಆ ದುಷ್ಟ ಶಕ್ತಿಗಳ ಮಾತನ್ನು ಕೇಳಬೇಡ. ಅವರು ನಮ್ಮನ್ನು ದೂರ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಧೈರ್ಯ ತುಂಬಿದನು. ಅಕ್ಕನಿಗೆ ತಮ್ಮನ ಮಾತುಗಳು ಸಮಾಧಾನ ನೀಡಿದವು. ಅಮ್ಮನಿಲ್ಲದ ನೋವಿನಲ್ಲೂ ತಮ್ಮನ ಪ್ರೀತಿ ಅವಳಿಗೆ ಆಸರೆಯಾಯಿತು. ಅವಳು ತಮ್ಮನೊಂದಿಗೆ ಮತ್ತೆ ತನ್ನ ಮನೆಗೆ ಬಂದಳು. ತಮ್ಮನ ಹೆಂಡತಿ ಅಕ್ಕನನ್ನು ಪ್ರೀತಿಯಿಂದ ಬರಮಾಡಿಕೊಂಡಳು. ಆ ದುಷ್ಟ ಕಣ್ಣುಗಳು ಅಕ್ಕ ತಮ್ಮನ ಬಾಂಧವ್ಯವನ್ನು ಮುರಿಯಲು ಎಷ್ಟೇ ಪ್ರಯತ್ನಿಸಿದರೂ ಅವರ ಪ್ರೀತಿ ಮತ್ತು ವಿಶ್ವಾಸ ಅದನ್ನು ಸಾಧ್ಯವಾಗಿಸಲಿಲ್ಲ. ಅಂದಿನಿಂದ ಅಕ್ಕ ತಮ್ಮ ಮತ್ತೆ ಒಟ್ಟಾಗಿ ಬಾಳಲು ಪ್ರಾರಂಭಿಸಿದರು. ಅಮ್ಮನ ನೆನಪುಗಳನ್ನು ಹಂಚಿಕೊಂಡು ಒಬ್ಬರಿಗೊಬ್ಬರು ಆಸರೆಯಾಗಿ ಜೀವನ ಸಾಗಿಸಿದರು. ಆ ದುಷ್ಟ ಶಕ್ತಿಗಳು ತಮ್ಮ ಪ್ರಯತ್ನದಲ್ಲಿ ವಿಫಲರಾಗಿ ದೂರ ಸರಿದರು. ಅಕ್ಕ ತಮ್ಮನ ಬಾಂಧವ್ಯ ಅಜೇವೆಂದು ಸಾಬೀತಾಯಿತು. ಅಮ್ಮನ ಪ್ರೀತಿ ಮತ್ತು ಅಜ್ಜಿಯ ಆಶೀರ್ವಾದ ಅವರ ಸಂಬಂಧವನ್ನು ಸದಾ ಗಟ್ಟಿಯಾಗಿರಿಸಿತು.